ಅವಿರ ಉಡುಪು ವತಿಯಿಂದ ಹಾಸನದ ಕೃಷ್ಣರಾಜಪುರಂನ ಶೃಂಗೇರಿ ಶ್ರೀ ಶಂಕರ ಮಠದಲ್ಲಿ ಏಪ್ರಿಲ್ 13, 14 ಮತ್ತು 15ರಂದು ಸೀರೆ ಹಬ್ಬವನ್ನು ಆಯೋಜಿಸಿದ್ದೇವೆ ಎಂದು ನಟಿ ಕಾರುಣ್ಯರಾಮ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಗೆ ಪ್ರಥಮವಾಗಿ ಒಬ್ಬ ಸ್ವಾವಲಂಬಿ ಮಹಿಳೆಯಾಗಿ ಆಗಮಿಸಿದ್ದೇನೆ. ನಾನು ಸ್ವತಃ ಅವಿರ ಉಡುಪು ಎಂಬ ಸೀರೆ ಹಬ್ಬವನ್ನು ಮಾಡುತ್ತಿದ್ದೇನೆ. ತುಮಕೂರು, ಮೈಸೂರು ಸೇರಿದಂತೆ ರಾಜ್ಯದ ಅನೇಕ ಜಿಲ್ಲೆಯಲ್ಲಿ ಮಾಡಿ ಬಂದಿದ್ದೇನೆ ಎಂದರಲ್ಲದೆ, ಹಬ್ಬವು ಪ್ರತಿದಿನ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 9 ಗಂಟೆವರೆಗೆ ನಡೆಯುತ್ತದೆ. ಇಲ್ಲಿ ವಿವಿಧ ರೀತಿಯ ಪ್ಯೂರ್ ಮೈಸೂರು ಕ್ರೇಪ್ ಸೀರೆಗಳು, ಪ್ಯೂರ್ ಬನಾರಸಿ ಸೀರೆಗಳು, ಟಿಶ್ಯೂ ಸೀರೆಗಳು, ಪ್ಯೂರ್ ಮೂದಲ್ ಸೀರೆಗಳು, ಪೆನ್ನಲಂಕರಿ, ಹತ್ತಿ ಸೀರೆಗಳು, ಕಟ್ವಾ ಕಸೂತಿ ಸೀರೆಗಳು, ಪ್ರಿಂಟ್ ಸೀರೆಗಳು ಹಾಗೂ ದೈನಂದಿನ ಉಡುಗೆ ಸೀರೆಗಳು ರಿಯಾಯಿತಿ ದರದಲ್ಲಿ ಲಭ್ಯವಿರುತ್ತದೆ. ಅಷ್ಟೇ ಅಲ್ಲದೆ ಪ್ರತಿದಿನ ಪ್ಯೂರ್ ಕ್ರೇಪ್ ಸಿಲ್ಕ್ ಸೀರೆಗಳು, ಒಂದನ್ನು ಕೊಂಡರೆ ಒಂದು ಸೀರೆ ಉಚಿತ ಆಫರ್ಗಳು ಇರುತ್ತವೆ. ನೀವೆಲ್ಲರೂ ಒಂದು ಈ ಸೀರೆ ಹಬ್ಬವನ್ನು ಯಶಸ್ವಿಗೊಳಿಸಲು ಸಹಕರಿಸುವಂತೆ ವಿನಂತಿಸಿದ್ದಾರೆ. ಮೊದಲನೇ ಬಾರಿಗೆ ಒಂದು ಸ್ವಾವಲಂಬಿ ಹೆಣ್ಣು ಮಗಳಾಗಿ, ವುಮೆನ್ ಆಂಟ್ರಪ್ರನರ್ ಆಗಿ ನನ್ನ ಅವಿರ ಉಡುಪು ಅನ್ನೋ ಸೀರೆ ಬ್ರ್ಯಾಂಡ್ ಮುಖಾಂತರ ಸೀರೆ ಹಬ್ಬ ಅಂತ ಒಂದು ಜರ್ನಿನ ಶುರು ಮಾಡಿದ್ದೀನಿ 2026ಅಲ್ಲಿ. ಆನ್ಲೈನಲ್ಲಿ ಶುರು ಮಾಡಿದ್ದೆ 2 ವರ್ಷದಿಂದ. ಅದು ಇವಾಗ ಮೊದಲೇ ಎಲ್ಲರೂ ಕೇಳೋರು, ಎಷ್ಟೊಂದು ಜನ ಎಲ್ಲ ಅಕ್ರಾಸ್ ಕರ್ನಾಟಕ ನನ್ನ ಕಸ್ಟಮರ್ಸ್ ಇದ್ದರು. ನಾವು ಬಂದು ಫೀಲ್ ಮಾಡಬೇಕು ಮೆಟೀರಿಯಲ್ಲು ಹೇಗಿದೆ ಅಂತ ನಾವು ನೋಡಿ ಪರ್ಚೇಸ್ ಮಾಡಬೇಕು ಅಂತ. ಬೆಂಗಳೂರಲ್ಲಿ ಶೋರೂಮ್ ಮಾಡ್ಕೊಬೋದಿತ್ತು, ಬಟ್ ನಾನೇ ಖುದ್ದಾಗಿ ಪ್ರತಿಯೊಂದು ಜಿಲ್ಲೆಗೂ ಟ್ರಾವೆಲ್ ಮಾಡಿ ಪ್ರತಿ ಹೆಣ್ಮಕ್ಳನ್ನ ಮೀಟ್ ಮಾಡಿ ಅವ್ರಿಗೆ ಆ ಒಂದು ಖುಷಿ ಪಡ್ತಾರಲ್ಲ ಒಂದು ಕೊಂಡ್ಕೊಳ್ಳೋದ್ರಲ್ಲಿ, ಆ ಒಂದು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಈ ಒಂದು ಸೀರೆ ಹಬ್ಬ ಅನ್ನೋದ್ರ ಮುಖಾಂತರ ನನ್ನ ಜರ್ನಿನ ಶುರು ಮಾಡಿದೆ. ಮೈಸೂರು ಮಾಡಿದೆ, ಶಿವಮೊಗ್ಗ ಮಾಡಿದೆ, ತುಮಕೂರು ಮುಗಿಸ್ದೆ, 4ನೇದು ಹಾಸನಕ್ಕೆ ಬಂದಿದ್ದೀನಿ, ನಿಮ್ಮ ಜಿಲ್ಲೆಗೆ ಬಂದಿದ್ದೀನಿ. ಸೊ ನನ್ನ ಹತ್ರ ಎಕ್ಸ್ಕ್ಲೂಸಿವ್, ಬಿಕಾಸ್ ನೀವು ಕೇಳ್ಬೋದು, ಓಕೆ ಏನಂತ ವಿಶೇಷತೆ ನಿಮ್ಮ ಅವಿರ ಉಡುಪು ಸೀರೆ ಹಬ್ಬನಲ್ಲಿ ಅಂತ. ಪ್ರತಿಯೊಂದು ಸೀರೆ ನಮ್ಮ ಬಳಿ ದೊರೆಯುವಂಥದ್ದು ಎಕ್ಸ್ಕ್ಲೂಸಿವ್ ಆಗಿ ನಾನು ಹ್ಯಾಂಡ್ ಪಿಕ್ ಮಾಡಿರುವಂಥ ಸೀರೆಗಳಿರುತ್ತೆ. ಆ್ಯಂಡ್ ಯಾವುದೇ ಸೆಮಿ ಆ್ಯಂಡ್ ಲೋಕಲ್ ನಾನು ಯಾವುದೂ ತೊಗೊಂಡಿಲ್ಲ ನನ್ನ ಅವಿರ ಉಡುಪಿನಲ್ಲಿ. ಸೊ ಪ್ರತಿಯೊಂದು ಒಂದು ಎಕ್ಸ್ಕ್ಲೂಸಿವ್ ಅಂತ ಹೇಳ್ಬೋದು. ಆ್ಯಂಡ್ ಡೈರೆಕ್ಟ್ ಫ್ರಮ್ ದ ವ್ಯೂವರ್ಸ್ ನಾನು ಡೈರೆಕ್ಟ್ ಗ್ರಾಹಕರಿಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಶಾಪ್ ಅಂತ ಮಾಡಿದ್ರೆ ನಮ್ಮ ಮಳಿಗೆಗಳಿಗೆ ರೆಂಟು